2019 ನಾವೇನ್ ಮತನ ತಗೊಂಡಿದೀವಿ, ಈ 2024 ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 10% ಮತನ ಜಾಸ್ತಿ, ಪರ್ಸೆಂಟೇಜ್ ಜಾಸ್ತಿ ತಗೊಂಡಿದ್ವಿ. ಸಂಖ್ಯೆ ಕಡಿಮೆ ಆಗಿರ್ಬೋದು. ಅದಾದ್ಮೇಲೆ ಬಹಳ ಜನ ಬಂದು ಇಡೀ ರಾಜ್ಯದಿಂದ ಮನೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಬಂದ್ ಸರ್ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು ಅದು ಉಪಯೋಗ ಆಗಿಲ್ಲ, ಜನ ಮತ ಕೊಟ್ಟಿಲ್ಲ, ದಯಮಾಡಿ ಗ್ಯಾರಂಟಿಯನ್ನ ತೆಗೀರಿ, ರದ್ದು ಮಾಡಿ ಅಂತ ಹೇಳಿದ್ರು. ಮನೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಒಂದೇ ಮಾತು ಹೇಳಿದ್ರು, ನಾವು ಗ್ಯಾರಂಟಿ ಕೊಟ್ಟಿರೋದು ರಾಜಕೀಯ ಲಾಭಕ್ಕೋಸ್ಕರ ಇಲ್ಲ, ಬಡವ್ರಿಗೆ ಒಳ್ಳೇದಾಗಿ ಹಿನ್ನೆಲೆಯಲ್ಲಿ ಕೊಟ್ಟಿರೋದು, ನಾವಿರೋವರೆಗೂ ಯಾವ ಕಾರಣಕ್ಕೂ ಈ ಗ್ಯಾರಂಟಿಗಳು ತೆಗೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ತಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾ. ಅದಾದ್ಮೇಲೆ ಚುನಾವಣೆ ಟೈಮಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದೀವಿ. ಆ 5 ಗ್ಯಾರಂಟಿ ಘೋಷಣೆ ಮಾಡಿದಾದ್ಮೇಲೆ ರಾಜ್ಯ ಜನ ನಂಬಿ ನಮ್ಮ 136 ಸೀಟ್ನ ಗೆಲ್ಸ್ಕೊಟ್ರು. ಗೆದ್ದಾದ್ಮೇಲೆ ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿಯನ್ನ ಲಾಗು ಮಾಡಕ್ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಯನ್ನ ಲಾಗು ಮಾಡಿದ್ರೆ ಕನಿಷ್ಠ 55 ರಿಂದ 60 ಸಾವಿರ ಕೋಟಿ ಆಗ್ತದೆ, ಇದು ಬರೀ ರಾಜಕೀಯ ಭಾಷಣ ಮಾಡಿರೋದು ಇವರು, ಈ ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ ಅಂದ್ರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ನಾವು ಲಾಗು ಮಾಡಿರೋದು ತಮ್ಗೆಲ್ಲ ಗೊತ್ತಿರೋದು ವಿಚಾರ. ಅದ್ರ ಜೊತೆಯಲ್ಲಿ 6ನೇ ಗ್ಯಾರಂಟಿ ಅಂತ ಎಂದು ನಾವು ಘೋಷಣೆ ಮಾಡಿರಲಿಲ್ಲ. ನಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬೇರೆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ಚುನಾವಣೆ ಟೈಮಲ್ಲಿ 6ನೇ ಗ್ಯಾರಂಟಿ ಕೊಡ್ತೀವಿ ಅಂತ ಯಾವುದು ನಾವು ಘೋಷಣೆ ಮಾಡಿಲ್ಲ. ತಮ್ಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2015, 16, 17, 18 ಮನೆಗಳು ಸ್ಯಾಂಕ್ಷನ್ ಆಗಿರೋದು. ಸ್ಲಮ್ ಬೋರ್ಡ್ ಅಲ್ಲಿ 1,80,253 ಮನೆ ಸ್ಲಮ್ ಬೋರ್ಡ್ ಸ್ಯಾಂಕ್ಷನ್ ಆಗಿತ್ತು. ಅದೇ ತರ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಹೇಳ್ಬಿಟ್ಟು 53,000 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಆಮೇಲೆ ಯಡಿಯೂರಪ್ಪ ಬಿಜೆಪಿ ಸರ್ಕಾರ 4 ವರ್ಷ ಬಿಜೆಪಿ ಸರ್ಕಾರದವರು ಅವರ ಅವಧಿಯಲ್ಲಿ ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಕ್ಕಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾವ್ರೆ. ನಮ್ಮ ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000, SC STಗೆ 2 ಲಕ್ಷ ಕೊಡ್ತಾ ಇದೆ. ಅಂದ್ರೆ ಆವರೇಜ್ ತಗೊಂಡ್ರೆ 1.5 ಲಕ್ಷ ಆಗ್ತದೆ. 1.5 ಲಕ್ಷ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ 1.5 ಲಕ್ಷ ಸೇರಿದ್ರೆ 3 ಲಕ್ಷ ಆಗ್ತದೆ. 7.5ದಲ್ಲಿ 3 ಲಕ್ಷ ಹೋದ್ರೆ 4.5 ಲಕ್ಷ ಉಳಿತಾರೆ. 4.5 ಲಕ್ಷ ಬಡವರು ಹೆಂಗ್ ಕೊಡಕ್ ಸಾಧ್ಯ? ಅದು 7.5 ಲಕ್ಷನೂ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಅವ್ರು ಬಿಜೆಪಿ ಏನ್ ಮಾಡ್ತಾರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತವ್ರ ಹಿಂದೆಯಿಂದ 18% GST ಆಗ್ಬಿಟ್ಟು 1,38,000 ರೂಪಾಯಿ ಬಡವ್ರ ಬಾಯಿಂದ ಕಿತ್ಕೊಂತವ್ರೆ. ಆ ಕಾರಣಕ್ಕೆ 7.5 ಲಕ್ಷ ಕಾಸ್ಟ್ ಆಗ್ತಾ ಇದೆ. ಆ ಕಾರಣಕ್ಕೆ ಬೆನಿಫಿಷರಿ ಟೋಟಲ್ 10 ವರ್ಷದಲ್ಲಿ ಬೆನಿಫಿಷರಿ ಕೊಡಬೇಕಾಗಿತ್ತು ಪೇಮೆಂಟ್ಗಳು 7,400 ಕೋಟಿ ಸ್ಲಮ್ ಬೋರ್ಡ್ಗೆ, ರಾಜೀವ್ ಗಾಂಧಿಗೆ 2,100 ಕೋಟಿ, ಒಟ್ಟಾಗಿ 9,500 ಬೆನಿಫಿಷರಿ ಕೊಡಬೇಕಾಗಿದ್ದು. ಟೋಟಲ್ ಬೆನಿಫಿಷರಿ ಎಷ್ಟು ಕೊಟ್ಟವ್ರು ಹೇಳಿ? 10 ವರ್ಷದಲ್ಲಿ ಬರೇ 310 ಕೋಟಿ ಕೊಟ್ಟಿದ್ದಾರೆ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ. ಆದ್ಮೇಲೆ ಯಾರು ಕೊಡಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಬಡವರು ಎಲ್ಲಿಂದ 4.5 ಲಕ್ಷ ಎಲ್ಲಿಂದ ಕೊಡಕ್ಕೆ ಸಾಧ್ಯ? ನನ್ನ ಜವಾಬ್ದಾರಿ ಕೊಟ್ಟಾದ್ಮೇಲೆ, ನನ್ನ ಮಂತ್ರಿ ಮಾತಾದ್ಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು 4-5 ರಿವ್ಯೂ ಮೀಟಿಂಗ್ ಮಾಡ್ಬಿಟ್ಟು ಮನೆ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ ಹೆಂಗೊಬ್ಬ ಹೋಗಿ ಕೇಳೋದು. ಆಲ್ರೆಡಿ ನಾವು ಗ್ಯಾರಂಟಿಗಳು 55 ರಿಂದ 60 ಸಾವಿರ ಗ್ಯಾರಂಟಿಗಳು ಕೊಡ್ತಾ ಇದೀವಿ. ಈ ಮನೆಗಳು ಕಂಪ್ಲೀಟ್ ಮಾಡ್ಬೇಕಾದ್ರೆ 9,500 ಕೋಟಿ ಬೇಕಾಗ್ತದೆ. ನಾನು ಕೇಳ್ರೆ ಏನ್ ಬಯಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದ್ ಮೀಟಿಂಗ್ ಕರೆಸಿ ಹೇಳ್ದೆ ನಾವು, ನೋಡಿ ಸರ್, ನಿಮ್ ಕಾಲದಲ್ಲಿ, ನಮ್ಮ ಕಾಲದಲ್ಲಿ, ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಬಿಜೆಪಿ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ. ಜನ ಬೀದಿಗಳಿದ್ದಾರೆ. ದಯಮಾಡಿ ಅವ್ರ ಬೆನಿಫಿಷರಿ ಪೇಮೆಂಟ್ 4.5 ಲಕ್ಷ ಕೊಡಕ್ ಸಾಧ್ಯ ಆಗಲ್ಲ. ಜನ ಬೀದಿಯಲ್ಲಿದ್ದಾರೆ. ಇವನ್ನ ಮನೆಗಳು ಕಟ್ಕೊಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಮನೆಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ 2-3 ಮೀಟಿಂಗ್ ಮಾಡ್ಬಿಟ್ಟು ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ, ಇಲ್ಲ ಈ ಬಡವ್ರು ಬೀದಿಯಲ್ಲಿದ್ದಾರೆ, ಇವ್ರ ಮನೆಗಳು ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರ ವತಿಯಿಂದ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಜನವರಿಯಲ್ಲಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ನಾವು ಫೆಬ್ರವರಿಯಲ್ಲಿ 36,780 ಮನೆಗಳು ಕೊಡ್ತೀವಿ. ಏನಿಗೆ ಬಿಜೆಪಿ ಅವರು ಕೊಡಕ್ ಸಾಧ್ಯ ಆಗ್ಲಿಲ್ಲ? ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ? ಸರ್, ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಕುಮಾರಸ್ವಾಮಿ ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಇಲ್ಲ. 1.5 ವರ್ಷ ಮುಖ್ಯಮಂತ್ರಿ ಆಗಿರಲಿಲ್ಲ. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಬರೇ ಕಾಂಗ್ರೆಸ್ ಪಕ್ಷದ ಬಡವ್ರ ಬಗ್ಗೆ ಕಾಳಜಿ ಇರೋದು. ತಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದೇ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ನಮ್ಮ ರಾಮನಗರ ಜಿಲ್ಲೆಗೆ ನಾನು ಏನೋ ಗಂಟೆ ಇದು ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರೇ, ನನ್ನ ಇಲಾಖೆಗೆ ಮಾತಾಡ್ತೀನಿ, ಬೇರೆ ಬೇಡ, ಬೇರೆ ಏನಾಗಿದೆ ಅಂತ ನನ್ನ ಇಲಾಖೆದಲ್ಲಿ ನಾನು ಕೇಳಕ್ ಬಯಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವ್ರನ್ನ
ನಿಮ್ ರಾಮನಗರ ಜಿಲ್ಲೆಯಲ್ಲಿ ನೀವು ನಿಮ್ಮ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಇರುವಾಗ ಎಷ್ಟು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಅಂತ ಜನಗಳಿಗೆ ನಾಳೆ ಬಂದು ಹೇಳ್ಬೇಕಾಗ್ತದೆ. ಇಲ್ಲಿ ಎಷ್ಟು ಮನೆ ಸ್ಯಾಂಕ್ಷನ್ ಮಾಡಿದಿರಾ? ನಮ್ಮ ಸರ್ಕಾರ ಇರುವಾಗ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2017ವರೆಗೆ 35,411 ಮನೆಗಳು ಸ್ಯಾಂಕ್ಷನ್ ಮಾಡಿದೀವಿ. ಕುಮಾರಸ್ವಾಮಿ ಅವರೇ ನೀವೆಷ್ಟು ಮಾಡಿದ್ದೀರಾ ಸ್ವಾಮಿ? ನೀವೆಷ್ಟು ಮಾಡಿದ್ದೀರಾ? ನಿಮ್ಮ ಅವಧಿಯಲ್ಲಿ ಬರೇ 630 ಮನೆ ಜಿಲ್ಲೆಗೆ ಸ್ಯಾಂಕ್ಷನ್ ಮಾಡಿರೋದು, ಇಡೀ ಜಿಲ್ಲೆಗೆ. ಈ ಕುಮಾರಸ್ವಾಮಿಗೆ ನಾನು ಓಪನ್ ಸವಾಲ್, ಇದ್ರಲ್ಲಿ ಸುಳ್ಳಾದ್ರೆ ಅವ್ರು ಹೇಳಿದ್ ನಾನು ಕೇಳ್ತೀನಿ ಕುಮಾರಸ್ವಾಮಿ ಅವ್ರನ್ನ. ಏನಿಗೆ ಸ್ವಾಮಿ ರಾಮನಗರ ಜಿಲ್ಲೆಯವ್ರನ್ನ ಮುಖ್ಯಮಂತ್ರಿ ಮಾಡಿಲ್ವೋ? ಏನೇನು ರಾಮನಗರ ಜಿಲ್ಲೆಯಿಂದಲೇ ತಾವು ಬೆಳೆದಿರೋದು. 330 ಮನೆಗಳು ಕೊಟ್ಟಿದ್ದೀರಾ. ಎಷ್ಟು ಮನೆಗಳು? 330 ಮನೆ. ಇದೇ ನಮ್ಮ ಸರ್ಕಾರದಲ್ಲಿ ಚನ್ನಪಟ್ಟಣದ ವಿಚಾರ ಹೇಳ್ತೀನಿ ನಾನು. ಚನ್ನಪಟ್ಟಣದಲ್ಲಿ ML ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ 6,862 ಮನೆಗಳು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಆಗಿದ್ರಿ. ಸಮ್ಮಿಶ್ರ ಸರ್ಕಾರದಲ್ಲಿ ಬರೇ 37 ಸೀಟ್ ಗೆದ್ದಿದ್ದು. ಏನ್ ಹೇಳಿ? ಬೇರೆ 37 ಸೀಟ್ ಗೆದ್ದಿ ನಾವು ಬಿಜೆಪಿ ಬರೋದ್ ಬೇಡ ಅಂತ ಹೇಳ್ಬಿಟ್ಟು ಇವರೆಲ್ಲ ಮ್ಯಾಚ್ ಫಿಕ್ಸ್ ಅಂತಾನೆ ಕುಮಾರಸ್ವಾಮಿ. ಆವತ್ತಿಂದ ಹೇಳ್ತಾ ಇದ್ದೆ ನಾನು, ಕುಮಾರಸ್ವಾಮಿಗೆ ದಯಮಾಡಿ ನಂಬೇಡಿ. ಕುಮಾರಸ್ವಾಮಿಗೆ ಬಹಳ ಹತ್ರದಲ್ಲಿ ನೋಡಿದ್ದೀನಿ ನಾನು. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರೋನು. ಎಲ್ಲಾ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಕೊಂಡೆ, ಒಂದ್ ನೋಡಿರ್ಲಿಲ್ಲ ಅವರು. ಅವ್ನ ಪ್ಯಾಂಟಲ್ ಕಾಕಿ ಚಡ್ಡಿ ಇರೋದು ನೋಡಿಲ್ಲ ಅಂತ ಬಹಳ ಸತಿ ಹೇಳಿದೆ. ಅವ್ರು ಸಾಬೀತು ಪಡಿಸಿದಾರೆ ಇವತ್ತು ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು. ನಾನು ಹೇಳಿದ್ದೀನಿ ರಮಲಿಂಗ ಬಿಡಿ ಸಾಹೇಬ್ರೆ ಬಹಳ ಸತಿ. ಜನ ನನ್ನ ನಂತ ಇರ್ಲಿಲ್ಲ. ಇವ್ನು ಪಕ್ಷ ಬಿಟ್ಟು ಹೋಗೋಣ ಹಂಗಾಗಿ ಹೇಳ್ತಾನಪ್ಪ ಇವನು ಹಂಗಾಗಿ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾವನೆ. ಅವತ್ತು ಹೇಳಿದೆ ನಾನು, ಕುಮಾರಸ್ವಾಮಿಗೆ ನಂಬಡಿ. ಎಲ್ಲಾ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು. ಒಂದ್ ವಿದ್ಯಾ ನೋಡಿಲ್ಲ. ಆ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಇದೆ ಅಂತ ಇವತ್ತು ಗಟ್ಟಿ ಕಾಕಿ ಚಡ್ಡಿ ಬಿಜೆಪಿಲಿ ಹಾಕೊಂಡಿದ್ದಾರೆ ಕುಮಾರಸ್ವಾಮಿ ಅವರೇ. ಈಗ ಬಿಜೆಪಿಯಿಂದ ಜಾಸ್ತಿ ಅವರಾಗಿದ್ದಾರೆ. ಬಿಜೆಪಿಯಿಂದ ಜಾಸ್ತಿ ಆಗಿದ್ದಾರೆ. ಏನೀಗ ಸ್ವಾಮಿ ನೀವು ಮನೆಗಳು ಸಂಖ್ಯೆ ಮಾಡಿಲ್ಲ? ನಿಮ್ಮ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಇರುವಾಗ ದೇವ್ರು ನಿಮ್ಗೆ ಅವಕಾಶ ಕೊಟ್ಟಿದ್ದ. ಚನ್ನಪಟ್ಟಣ ಜಿಲ್ಲೆಯಿಂದಲೇ ತಾವು ಗೆದ್ದಿದ್ದು, ಈ ಕ್ಷೇತ್ರದಿಂದ ತಾವು ಗೆದ್ದಿದ್ದು. ಅಟ್ಲೀಸ್ಟ್ ಕ್ಷೇತ್ರಕ್ಕೆ ಮಾಡಬೇಕಾಗಿತ್ತು. ಬರೇ ನಿಮ್ಮ ಅವಧಿಯಲ್ಲಿ 368 ಮನೆಗಳು ಕೊಟ್ಟಿದ್ದೀರಾ. ಇದೇ ನಮ್ಮ ಸರ್ಕಾರ ಬಂದಾದ್ಮೇಲೆ ಇಲ್ಲೇ ಸೂರ್ಯ ಅವ್ರು ಕೂತಿದ್ದಾರೆ, ಸುರೇಶ್ ಅವರು P1 ಆಗಿ MP ಆಗಿ ಕೆಲಸ ಮಾಡಿದ್ರೆ ಹೊಟ್ಟೆ ಉರಿತಾ ಇದೆ ನನಗೆ ಹೇಳಕ್ಕೆ. ಹೊಟ್ಟೆ ಉರಿತಾದ್ರಿ ಹೇಳಕ್ಕೆ. ಹೊಟ್ಟೆ ಉರಿತದ. ಒಬ್ಬ MP ಆಗಿ ಒಬ್ಬ ಕ್ಲರ್ಕ್ ಆಗಿ ಬಂದು ಈ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದ. ಹೊಟ್ಟೆ ಉರಿದೆ ಸರ್. ಹೆಂಗ್ ಬರೋರು ಅಂದ್ರೆ ಎಲ್ಲ MLAಗಳು ಕರ್ಕೊಂಡು ಜೊತೆ ಬಂದ್ಕೊಂಡು ಫೈಲ್ಗಳು ಇಟ್ಕೊಂಡು ಒಬ್ಬ P1 ಬರ್ತಾರಿಲ್ಲ ಆತರ. ನಾನು ಬಹಳ ಸತಿ ಹೇಳ್ದೆ ಸೂರಿ ಸರ್ಗೆ, ಸಾರ್ ತಾವು MP ಆಗಿದ್ದೀರಾ, ದಯಮಾಡ್ಬೇಡ ನಮ್ ಫೋನ್ ಮಾಡಿ ಇಲ್ಲಿ ನೋಡ್ತಂದ್ರೆ, ಸಾರ್ ನನ್ನ ಕ್ಷೇತ್ರಕ್ಕೆ ಕೆಲಸ ಸರ್, ಜನ ನನ್ನ ನಂಬಿಸೋರು ಸರ್, ಅವ್ರು ನನ್ನ ಕಡೆ ರಕ್ತ ಕೊಟ್ಟರು ಸಾಲದು ಸರ್, ಅವ್ರಿಗೋಸ್ಕರ ನಾನು ಕೆಲಸ ಮಾಡಬೇಕಾಗ್ತದ ಸರ್. ನನ್ನ ಜನಕ್ಕೆ ನನ್ನ ಡಿಸ್ಟಿಕ್ ಒಳ್ಳೇದಾದ್ರೆ ಸಾಕು, ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತದ. ಹಗಲು ರಾತ್ರಿ ದುಡಿದ್ರು ಬಂದ್ ಗಲಾಟೆ ಮಾಡ್ಕೊಂಡು ನಾನ್ ಮಂತ್ರಿ ಆದ್ಮೇಲೆ 7,000 ಮನೆಯನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಸೂರ್ಯ ಅವರೇ. ಕುಮಾರಸ್ವಾಮಿ ಒಂದಿನ ಬಂದು ಕೇಳಿದಿರಾ? ಕುಮಾರಸ್ವಾಮಿ ಅವರೇ ತಾವು ಒಂದಿನ ನನ್ನ ಕ್ಷೇತ್ರಕ್ಕೆ ಇದ್ಬೇಕಂತ ಕೇಳಿದಿರಾ? ನಾನ್ ಬೇಡ್ಕೊಂಡೆ. ಇದೇ ನಮ್ಮ ಸುರೇಶ್ ಅವರು ಬಂದಂತ ಹೇಳಿದ್ರು, ಸರ್ ಬಿಡಿ ಕಾಲೋನಿಯಲ್ಲಿ 10 ವರ್ಷ ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇರುವಾಗ ಸ್ಯಾಂಕ್ಷನ್ ಆಗಿರೋದು ಆ ಮನೆಗಳು 588 ಮನೆಗಳು ಸರ್. ಆ ಗುದ್ಲಿ ಪೂಜೆ ಮಾಡಿ ಅಂತ ಸುರೇಶ್ ಅವರು ಬಂದಂತ ಬಹಳ ಸತಿ ಕೇಳ್ಕೊಂಡ್ರು. ಅದಾದ್ಮೇಲೆ ಈಗ MLA ಆಗಿದ್ದಾರೆ. ಪ್ರೋಟೋಕಾಲ್ ನಾನು ಕುಮಾರಸ್ವಾಮಿ ಅವ್ರನ್ನ MLA ಅವರಿದ್ದಾರೆ, ಅವ್ರನ್ನ ಕೇಳ್ಬೇಕಂತ ಹೇಳ್ಬಿಟ್ಟು ನಾನು ಬಹಳ ಸತಿ ಫೋನ್ ಮಾಡಿ ಪ್ರಯತ್ನ ಮಾಡಿದೆ ಮಾತಾಡಕ್ಕೆ, ಈ ಕಾರ್ಯಕ್ರಮ ಫಿಕ್ಸ್ ಮಾಡಿ ಗುದ್ಲಿ ಪೂಜೆ ಮಾಡುವ ಅಂತ. ಫೋನ್ ಅಲ್ಲಿ ಬಂದಿಲ್ಲ ಕುಮಾರಸ್ವಾಮಿ ಅವರು. 4-5 ಪತ್ರ ಕೊಟ್ಟೆ, ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಎಷ್ಟು? 580 ಮನೆಗೆ. ಆಮೇಲೆ ಇದೇ ಸೂರ್ಯ ಅವರು ಒತ್ತಡ ಮಾಡಿ ನನಗೆ, ಸುರೇಶ್ ಅವರು ನನಗೆ ಇಲ್ಲ, ಈ ಬಡವರು ಬೀದಿಯಲ್ಲಿ ಇದ್ದಾರೆ, ಈ ಮನೆಗಳು ಆಗ್ಬೇಕಂತ ಹೇಳ್ಬಿಟ್ಟು 283 ಮನೆಗೆ ಗುದ್ಲಿ ಪೂಜೆ ಮಾಡಿ ಕೆಲಸ ನಡೀತಾ ಇದೆ. ಇನ್ನು ಅನ್ನೆಸ್ಟಾರ್ಟ್ 250 ಮನೆಗಳು ಬರೋ ದಿನದಲ್ಲಿ ನಾವು ಮಾಡ್ತೀವಿ. ನಾನು ಹೇಳ್ತಾರೆ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ದಾರೆ ಈ ಜಿಲ್ಲೆಗಂತ, ಏನ್ ಮಾಡಿದ್ದಾರೆ ಈ ಜಿಲ್ಲೆಗೆ? ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರು. ನನ್ನ ಇಲಾಖೆದು ಹೇಳ್ತಾ ಇರೋದು, ಬೇರೆ ಏನ್ ಮಾಡಿದಾರೆ ನನ್ಗೆ ಗೊತ್ತಿಲ್ಲ. ಏನು ಮಾಡಿಲ್ಲ ಸ್ವಾಮಿ ಅವರು, ಬರೇ ಡಂಗ್ ಹೊಡ್ಕೊಂಡೇ ಹೋಗಿರೋದು. ಹಾಗಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ಬಹಳ ಜನ ಬಂದು ಅರ್ಜಿಗಳು ಕೊಟ್ಟಿದ್ದಾರೆ. ಜಮೀರ್ ಮನೆ ಇಲ್ಲ ಪಾಪ ಬಡವರಿಗೆ, ಬಹಳ ಜನ ಮನೆ ಕೊಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮನೆ ಉಪಮುಖ್ಯಮಂತ್ರಿಗಳು ಮತ್ತೆ ಸುರೇಶ್ ಅವರು ಬಂದಂತ ಕೇಳ್ಕೊಂಡ್ರು. ಆ ಅರ್ಜಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆ ವಿಧಿನೇ 15 ದಿನ ಅಲ್ಲಿ ಚನ್ನಪಟ್ಟಣಕ್ಕೆ 5,000 ಮನೆ ಹಣ ಸ್ಯಾಂಕ್ಷನ್ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.